ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಯಾವತ್ತು ರೆಡ್ ಕಲರಲ್ಲಿ ಬಂಗುಡೆ ಫ್ರೈ ಮಾಡಿ ತಿಂತೀರಿ, ಇವತ್ತೊಂದು ಚೇಂಜ್ ಇರಲಿ, ಗ್ರೀನ್ ಕಲರಲ್ಲಿ ಫ್ರೈ ಮಾಡಿ ತಿನ್ನೋಣ. ಸೂಪರ್ ಆಗಿರುವಂಥ ಒಂದು ಬಂಗುಡೆ ಫ್ರೈ ಇದು, ಗ್ರೀನ್ ಬಂಗುಡೆ ಫ್ರೈ. ಬನ್ನಿ ಇದು ಹೇಗೆ ಮಾಡೋದಂತ ನೋಡೋಣ. ಆಮೇಲೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡೋರು ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಅದರ ಪಕ್ಕದಲ್ಲೇ ಇರುವ ಬೆಲ್ ಐಕನ್ನು ಪ್ರೆಸ್ ಮಾಡಿ, ಅದರಲ್ಲಿ ಬರೋ ಆಲ್ ಆಪ್ಷನ್ಗೆ ಕ್ಲಿಕ್ ಮಾಡಿ. ಆವಾಗ ನಾನು ಹಾಕುವ ಹೊಸ ಹೊಸ ವಿಡಿಯೋಸ್ಗಳ ನೋಟಿಫಿಕೇಶನ್ ನಿಮಗೆ ಕೂಡಲೇ ಸಿಗುತ್ತೆ. ಇಲ್ಲಿ ನಾನು ಬಂಗುಡೆ ಗ್ರೀನ್ ಫ್ರೈ ಮಾಡೋದಿಕ್ಕೆ ನೋಡಿ 3 ಬಂಗುಡೆ ಮೀನು ತಗೊಂಡಿದ್ದೀನಿ. ಅದಕ್ಕೆ ಈ ತರ ಲೈನ್ ಹಾಕಿಟ್ಟಿದ್ದೀನಿ, ಮಸಾಲೆ ಎಲ್ಲ ಚೆನ್ನಾಗಿ ಇಳ್ಕೊಳ್ಳೋಕೆ. ಓಕೆ, ನೆಕ್ಸ್ಟ್ ಇದಕ್ಕಿರುವ ಗ್ರೀನ್ ಮಸಾಲ ರೆಡಿ ಮಾಡೋಣ. ಇದನ್ನು ಮಿಕ್ಸಿ ಜಾರ್ ತಗೊಳ್ಳಿ. ಅದಕ್ಕೆ ನೋಡಿ ನಾನಿಲ್ಲಿ ಗ್ರೀನ್ ಲೀಫ್ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಮೊದಲು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಆಮೇಲೆ ಸ್ವಲ್ಪ ಕರಿಬೇವು, ಆಮೇಲೆ ಒಂದು ತುಂಡು ಶುಂಠಿ. ನೋಡಿ ಇಷ್ಟೇ ಶುಂಠಿ ತಗೊಂಡಿರೋದು. ಅದಕ್ಕೆ ಒಂದು 5 ಎಸಳು ಬೆಳ್ಳುಳ್ಳಿ, ಆಮೇಲೆ ಕಾಯಿ ಮೆಣಸು. ಅದು ನಿಮ್ಮ ಖಾರ ನೋಡ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ. ಇದನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೀನಿ. ಓಕೆ, ನೆಕ್ಸ್ಟ್ ನಾನು ಇದಕ್ಕೆ ಆ್ಯಡ್ ಮಾಡ್ತಾ ಇರೋದು ಕೊತ್ತಂಬರಿ ಬೀಜ. ಇದು ಹಸಿ, ಡ್ರೈ ರೋಸ್ಟ್ ಅಲ್ಲ. 2 ಟೀ ಸ್ಪೂನ್ ಹಾಕ್ತಾ ಇದ್ದೀನಿ. ಆಮೇಲೆ ಒಂದು ಅರ್ಧ ಟೀ ಸ್ಪೂನ್ ಜೀರಿಗೆ, 1/4 ಟೀ ಸ್ಪೂನ್ ಪೆಪ್ಪರ್ ಪೌಡರ್, ಕಾಳು ಮೆಣಸಿನ ಹುಡಿ, ಆಮೇಲೆ 1/4 ಟೀ ಸ್ಪೂನ್ ಓಂ ಕಾಳು. ಇದೆಲ್ಲ ಡ್ರೈ ರೋಸ್ಟ್ ಮಾಡಿದ್ದಲ್ಲ, ಹಸಿಯಾಗಿ ಹಾಕ್ತಾ ಇರೋದು ನಾನು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಇದಕ್ಕೆ ಆ್ಯಡ್ ಮಾಡ್ತೀನಿ. ಅರ್ಧ ಲೈಮ್ ಜ್ಯೂಸ್, ಆಮೇಲೆ ಒಂದು ಮೊಟ್ಟೆ. ನಾನಿಲ್ಲಿ ಕಾರ್ನ್ಫ್ಲೋರ್ ಯೂಸ್ ಮಾಡ್ತಾ ಇಲ್ಲ, ಅದಕ್ಕೋಸ್ಕರ ಮೊಟ್ಟೆ ಹಾಕ್ತಾ ಇರೋದು. ಕಾರ್ನ್ಫ್ಲೋರ್ ಹಾಕ್ತಿದ್ರೆ ಮೊಟ್ಟೆ ಹಾಕಬೇಕಾದ ಅವಶ್ಯಕತೆ ಇಲ್ಲ, ಯಾವುದಾದ್ರೂ ಒಂದು ಹಾಕ್ಕೊಳ್ಳಿ. ಅಂದರೆ ಮಸಾಲೆ ಎಲ್ಲ ಚೆನ್ನಾಗಿ ಫಿಶ್ಗೆ ಹಿಡ್ಕೊಳ್ಳಿಕ್ಕೋಸ್ಕರ, ಅಂಟಿ ನಿಲ್ಲಿಕ್ಕೋಸ್ಕರ. ಓಕೆ, ಇದನ್ನು ಪೇಸ್ಟ್ ಮಾಡಿ ತರ್ತೀನಿ ನಾನು. ನೋಡಿ, ನಮ್ಮ ಪೇಸ್ಟ್ ರೆಡಿ ಆಗಿದೆ, ಗ್ರೀನ್ ಪೇಸ್ಟ್. ಈ ಬೌಲಿಗೆ ಹಾಕ್ತಾ ಇದ್ದೀನಿ. ಆಮೇಲೆ ಈ ಪೇಸ್ಟ್ಗೆ ನಾನಿಲ್ಲಿ 1 ಟೇಬಲ್ ಸ್ಪೂನ್ ಅಕ್ಕಿ ಹುಡಿ ಹಾಕ್ತಾ ಇದ್ದೀನಿ, ರೈಸ್ ಫ್ಲೋರ್, ಒಳ್ಳೆ ಕ್ರಿಸ್ಪಿಯಾಗಿ ಬರೋದಕ್ಕೋಸ್ಕರ. ಇದನ್ನು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡೋಣ. ಓಕೆ, ನೆಕ್ಸ್ಟ್ ಇದನ್ನು ಫಿಶ್ಗೆ ಫುಲ್ಲಾಗಿ ಸ್ಪ್ರೆಡ್ ಮಾಡಬೇಕು. ಮಸಾಲೆ ಎಲ್ಲ ಸ್ಪ್ರೆಡ್ ಮಾಡಿ ರೆಡಿ ಮಾಡಿ ಇಟ್ಟಿದ್ದೀನಿ. ಒಂದು ವೇಳೆ ನಿಮಗೆ ಈ ಪೇಸ್ಟ್ ಲೂಸ್ ಅನಿಸಿದ್ರೆ ಸ್ವಲ್ಪ ಅಕ್ಕಿ ಹುಡಿ ಅಥವಾ ಕಾರ್ನ್ಫ್ಲವರ್ ಎಕ್ಸ್ಟ್ರಾ ಆ್ಯಡ್ ಮಾಡಿ. ನಿಮಗೆ ಸ್ವಲ್ಪ ಹಿಟ್ಟು ಸ್ವಲ್ಪ ದಪ್ಪ ಇರಬೇಕು, ಹಾಗಿದ್ರೆ ಮಾತ್ರ ಫಿಶ್ಗೆ ಕರೆಕ್ಟಾಗಿ ಹಿಡಿಬಹುದು. ಆ ಥರ ಆ್ಯಡ್ ಮಾಡಿ ನಿಮಗೆ ರೆಡಿ ಮಾಡ್ಬೋದು. ನೀರು ಮಾತ್ರ ಆ್ಯಡ್ ಮಾಡಬೇಡಿ ಗ್ರೈಂಡ್ ಮಾಡುವಾಗ. ಓಕೆ, ನೋಡಿ ಈ ರೀತಿ ಇದೆ. ಓಕೆ, ಇದನ್ನು ರೆಸ್ಟ್ ಮಾಡೋಣ. ಮಿನಿಮಮ್ ಅರ್ಧ ಗಂಟೆ, ಜಾಸ್ತಿ ಎಷ್ಟು ಹೊತ್ತು ಬೇಕಿದ್ರೆ ನಿಮಗೆ ರೆಸ್ಟ್ ಮಾಡ್ಬೋದು. ಫ್ರಿಜ್ಜಲ್ಲಿ ಇಡ್ಬೋದು, ಇಲ್ಲಾಂದ್ರೆ ಹೊರಗಡೆ ಇಟ್ಟರು ತೊಂದರೆ ಇಲ್ಲ. ನೋಡಿ, ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದೆ, 3 ಗಂಟೆ ಕಳೆದು ಇದನ್ನು ನಾನು ತೆಗಿತಾ ಇದ್ದೀನಿ. ಅರ್ಧ ಗಂಟೆಗಿಂತ ಜಾಸ್ತಿ ನಿಮ್ಗೆ ಎಷ್ಟು ಹೊತ್ತು ಬೇಕಿದ್ರು ಇಡ್ಬೋದು, ತೊಂದರೆ ಏನಿಲ್ಲ. ಓಕೆ, ನೆಕ್ಸ್ಟ್ ಇದನ್ನು ಫ್ರೈ ಮಾಡೋಣ. ಆಯಿಲ್ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ, ಬಿಸಿ ಆಗಲಿ ಸ್ವಲ್ಪ. ನೋಡಿ, ಇದು ಆಯಿಲ್ ಬಿಸಿ ಆಗ್ತಾ ಬಂದಿದೆ. ಸ್ವಲ್ಪ ಕರಿಬೇವು ಹಾಕ್ತಾ ಇದ್ದೀನಿ ನಾನು ಮೊದಲು, ಫಿಶ್ ಹಾಕೋದಕ್ಕಿಂತ ಮುಂಚೆ. ಓಕೆ, ಇದರಲ್ಲಿ ಫ್ರೈ ಮಾಡ್ತಾ ಇದ್ದೀನಿ. ಇಲ್ಲಿ ಮಸಾಲೆ ಇದ್ರೆ ಇದರ ಮೇಲ್ಗಡೆ ಈ ರೀತಿ ಹಾಕೊಳ್ಳಿ. ಇವಾಗ ಇದೊಂದು ಬದಿ ಫ್ರೈ ಆಗಿದೆ, ಮೆಲ್ಲ ತಿರುಗಿಸಿ ಹಾಕ್ತಾ ಇದ್ದೀನಿ. ರೆಡಿ ಆಗಿದೆ ನಮ್ಮ ಗ್ರೀನ್ ಬಂಗುಡೆ ಫಿಶ್ ಫ್ರೈ. ನೋಡಿ ನಮ್ಮ ಗ್ರೀನ್ ಬಂಗುಡೆ ಫಿಶ್ ಫ್ರೈ ರೆಡಿ ಆಗಿದೆ. ನೋಡಿ, ಆಯಿಲಲ್ಲಿ ಸ್ವಲ್ಪ ನಿದ್ರ ಮಸಾಲ ಹೋಗಿಲ್ಲ, ಎಲ್ಲ ಫಿಶ್ಗೆ ಎಳ್ಕೊಂಡಿದೆ. ನೋಡಿ ಈ ರೀತಿ ಇದೆ ನಮ್ಮ ಗ್ರೀನ್ ಬಂಗುಡೆ ಫಿಶ್ ಫ್ರೈ. ಈ ಗ್ರೀನ್ ಬಂಗುಡೆ ಫ್ರೈ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ನೀವು ಮನೆಯಲ್ಲಿ ಟ್ರೈ ಮಾಡಿ ಫೀಡ್ಬ್ಯಾಕ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆ, ಥ್ಯಾಂಕ್ ಯು.